ಮಳೆ ನಿಂತರೂ ಮಳೆ ಹನಿಯ ನೀರು ನಿಲ್ಲುವುದಿಲ್ಲ ಅನ್ನೋ ಹಾಗೇನೆ ಬಿಗ್ ಬಾಸ್ ಮುಗಿದ್ರೂ ಕೂಡ ಬಿಗ್ ಬಾಸ್ ಸ್ಪರ್ಧಿಗಳ ಬಗ್ಗೆ ಚರ್ಚೆ ಆಗೋದು ಅಥವಾ ಅವ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಒಂದಷ್ಟು ಸುದ್ದಿ ವೈರಲ್ ಆಗೋದು ನಿಂತಿಲ್ಲ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅದರಲ್ಲೂ ಈ ಬಾರಿ ಅತಿ ಹೆಚ್ಚು ಸುದ್ದಿ ಆಗಿದ್ದು ಗೌತಮಿ ಮತ್ತು ಮೋಕ್ಷಿತಾ. ಇದೀಗ ಮೋಕ್ಷಿತಾ ಕೂಡ ಟ್ರೆಂಡಿಂಗ್ ನಲ್ಲೇ ಇದ್ದಾರೆ, ಗೌತಮಿ ಕೂಡ ಟ್ರೆಂಡಿಂಗ್ ನಲ್ಲೇ ಇದ್ದಾರೆ. ಗೌತಮಿ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗ ಅವರ ಹೊರಗಿನ ಜೀವನದ ಬಗ್ಗೆ ಯಾವುದೇ ರೀತಿಯಾದಂಥ ಚರ್ಚೆಗಳಾಗಿರಲಿಲ್ಲ. ಆದರೆ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬರ್ತಾ ಇದ್ದ ಹಾಗೇನೆ ಅವರ ವೈಯಕ್ತಿಕ ಜೀವನದ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಆಗಿತ್ತು. ಒಂದ್ ಕಡೆಯಲ್ಲಿ ಅವರು ಮಾವನೇ ಬೆನ್ನತ್ತಿದ ಬೇತಾಳದಂತೆ ಕಾಡೋಕ್ ಶುರುವಾಗಿದ್ರು. ಸೊಸೆಯ ಬಗ್ಗೆ, ಮಗನ ಬಗ್ಗೆ ಇಂಡೈರೆಕ್ಟ್ ಆಗಿ ಸ್ಟೇಟಸ್ ಹಾಕೋದ್ರ ಮುಖಾಂತರವಾಗಿ ಫ್ಯಾಮಿಲಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದನ್ನ ಇಡೀ ಸಮಾಜಕ್ಕೆ ಗೊತ್ತಾಗೋ ಹಾಗೆ ಮಾಡ್ಬಿಟ್ಟಿದ್ರು. ಸೊ ಇದಾದ್ಮೇಲೆ ಗೌತಮಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಸುದ್ದಿಗಳು ವೈರಲ್ ಆಗ್ತಾನೆ ಇದೆ. ಅವರ ಲವ್ ಮ್ಯಾಟ್ರ್ ಆಗಿರ್ಬೋದು, ಅವರ ಮದುವೆ ಮ್ಯಾಟ್ರ್ ಆಗಿರ್ಬೋದು, ಅವರ ಕೆರಿಯರ್ ವಿಚಾರ ಆಗಿರ್ಬೋದು, ಎಲ್ಲದ್ರ ಬಗ್ಗೆನೂ ಕೂಡ ಅವರ ಗಂಡ ಹೆಂಡತಿ ಇಬ್ರು ಕೂಡ ಒಟ್ಟಿಗೆ ಯೂಟ್ಯೂಬ್ ಚಾನಲ್ಗೆ ಕೂತು ಮಾತನಾಡ್ತಾ ಇರ್ತಾರೆ. ಅದೇ ರೀತಿಯಾಗಿ ಇದೀಗ ತುಂಬಾ ಜನಕ್ಕೆ ಕನ್ಫ್ಯೂಷನ್ಸ್ ಇದ್ದಂತ ಒಂದೇ ಒಂದು ಪ್ರಶ್ನೆ, ಗೌತಮಿಗೆ ಮಕ್ಕಳಿದ್ದಾರಾ ಅನ್ನೋದು. ಯಾಕಂದ್ರೆ ಗೌತಮಿ ಬಿಗ್ ಬಾಸ್ ಮನೆಯೊಳಗೆ ಇದ್ದಾಗ ಮಕ್ಕಳ ಜೊತೆಗಿನ ಫೋಟೋಗಳು ವೈರಲ್ ಆಗಿತ್ತು. ಅದರಲ್ಲೂ ಕೂಡ ಒಂದು ಹೆಣ್ಣು ಮಗುವಿನ ಜೊತೆಗೆ ಗೌತಮಿ ಇದ್ದಂಥ ಫೋಟೋ ವೈರಲ್ ಆಗಿತ್ತು. ಮದುವೆ ಆಗಿ 6 ವರ್ಷ ಆಗಿದೆ, ಅವರಿಗೆ ಸುಂದರವಾದ ಮಕ್ಕಳು ಕೂಡ ಇದ್ದಾರೆ. ಆದರೆ ಅದನ್ನು ಎಲ್ಲಿಯೂ ಹೇಳ್ಕೊಳ್ತಾ ಇಲ್ಲ, ಯಾಕೆ ಅನ್ನೋದು ಕೂಡ ಪ್ರಶ್ನೆ ಆಗಿತ್ತು. ಬಿಗ್ ಬಾಸ್ ಮನೆಗೆ ಫ್ಯಾಮಿಲಿ ರೌಂಡು ಅಂತ ಬಂದಾಗ ಗೌತಮಿ ಅವರ ಮಕ್ಕಳು ಕೂಡ ಬರ್ತಾರೆ ಅಂತ ಅನೇಕರು ಕಾಯ್ಕೊಂಡು ಕೂತಿದ್ರು. ಆದರೆ ಮಕ್ಕಳು ಬರಲಿಲ್ಲ, ಯಾಕೆ ಅನ್ನೋದು ಕೂಡ ಪ್ರಶ್ನೆ ಆಗಿತ್ತು. ಎಲ್ಲವನ್ನೂ ಮುಚ್ಚಿಡ್ತಾ ಇರುವಂಥ ಈ ಗಂಡ ಹೆಂಡತಿ ಮಗುವಿನ ವಿಚಾರವನ್ನು ಕೂಡ ಮುಚ್ಚಿಟ್ಟಿರೋದು ಯಾಕೆ ಅನ್ನೋದೇ ತುಂಬ ಜನಕ್ಕೆ ಇದ್ದಂಥ ಪ್ರಶ್ನೆ. ಫೈನಲಿ ಅದಕ್ಕೊಂದು ಉತ್ತರ ಸಿಕ್ಕಿದೆ. ಹಾಗಿದ್ರೆ ಮಕ್ಕಳು ಎಲ್ಲಿದ್ದಾರೆ, ಎಷ್ಟು ಜನ ಮಕ್ಕಳು, ಯಾಕೆ ಎಲ್ಲವನ್ನೂ ಕೂಡ ಮುಚ್ಚಿಡ್ತಾ ಇದ್ದಾರೆ? ಸೆಲೆಬ್ರಿಟಿ ಆಗಿರುವಂಥ ಕಾರಣಕ್ಕೆ ಪ್ರೈವಸಿ ಇರೋದಿಲ್ಲ ಅಂತ ಮುಚ್ಚಿಡ್ತಾ ಇದ್ದಾರಾ? ಮಕ್ಕಳು ಹೇಗಿದ್ದಾವೆ? ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಗೌತಮಿ ಸತ್ಯ ಸೀರಿಯಲ್ನಲ್ಲಿ ಇದ್ದಾಗ ಅವ್ರ ಬಗ್ಗೆ ತುಂಬ ಜನಕ್ಕೆ ಗೊತ್ತೇ ಇರಲಿಲ್ಲ. ಓಕೆ, ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾರೆ, ಇರೋದೇ ಗಂಡು ಬೀರಿ ಅಂತ ಹಾಗೆ ಅನಿಸುತ್ತೆ, ಅಥವಾ ಅವ್ರ ಹೇರ್ ಕಟ್ ಇರೋದೇ ಹೀಗೆ ಅನಿಸುತ್ತೆ, ಒಳ್ಳೆ ಹುಡುಗಿ ಅಂತ ಅನಿಸುತ್ತೆ, ಇಷ್ಟು ಮಾತ್ರ ಗೊತ್ತಿತ್ತು. ಆದರೆ ಯಾವಾಗ ಬಿಗ್ ಬಾಸ್ ಶೋಗೆ ಬಂದರೂ ಗೌತಮಿ ಬಗ್ಗೆ ನಾನಾ ರೀತಿಯಾದಂಥ ಚರ್ಚೆಗಳು ಆಗಿದ್ದು ಉಂಟು. ಗೌತಮಿ ಹಾಗೆ ಹೀಗೆ, ಇಲ್ಲ ಪಾಸಿಟಿವು, ಇಲ್ಲ ನೆಗೆಟಿವು, ಇಲ್ಲ ಡ್ರಾಮಾ, ಅಯ್ಯೋ ತುಂಬ ನಾಟಕ ಮಾಡ್ತಾ ಇದ್ದಾರೆ, ಈ ಎಲ್ಲ ವಿಚಾರಗಳು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆ ಆಗ್ತಾ ಇತ್ತು. ಕೇವಲ ಗೌತಮಿ ಅಂತ ಮಾತ್ರ ಅಲ್ಲ, ಬಿಗ್ ಬಾಸ್ಗೆ ಬರುವ ಯಾವುದೇ ಸ್ಪರ್ಧಿಗಳಾದ್ರೂ ಕೂಡ ಬಿಗ್ ಬಾಸ್ ಮನೆಗೆ ಬರೋದಕ್ಕಿಂತ ಮುಂಚೆ ಅವರ ಇಮೇಜ್ ಹೇಗಿರುತ್ತೆ ಅನ್ನೋ ಗೊತ್ತಿಲ್ಲ. ಬಿಗ್ ಬಾಸ್ಗೆ ಬಂದ ಮೇಲೆ ಅವರ ಬಗ್ಗೆನ ಯೋಚನೆ, ಆಲೋಚನೆಗಳು ಸಂಪೂರ್ಣವಾಗಿ ಬದಲಾಗುತ್ತೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ನಾವು ಎಷ್ಟೋ ಬಾರಿ ಇವ್ರಿಗೆ ಸಿಕ್ಕಾಪಟ್ಟೆ ಆ್ಯಟಿಟ್ಯೂಡ್ ಅಂತ ಅಂದ್ಕೊಂಡವರು ಬಿಗ್ ಬಾಸ್ ಮನೆಯಲ್ಲಿ ಇವ್ರು ಇಷ್ಟು ಸಾಫ್ಟಾ, ಇಷ್ಟು ನೇರವಾಗಿರ್ತಾರಾ ಅಂತ ಅನಿಸಿದ್ದು ಇದೆ. ತುಂಬ ನ್ಯಾಚುರಲ್ ಅಂತ ಅನಿಸಿದ್ದು ಕೂಡ ಇದೆ. ಇನ್ನು ಕೆಲವರು ಅಯ್ಯೋ ನಾವು ಇವ್ರನ್ನ ತುಂಬ ಸಾಫ್ಟು, ತುಂಬ ಒಳ್ಳೆಯವರು ಅಂದ್ಕೊಂಡಿದ್ವಲ್ಲ, ಇವ್ರು ಜಗಳಗಂಟಿನ, ಇವ್ರು ಜೋರಿದ್ದಾರಾ, ಅಯ್ಯೋ ಇವ್ರು ಹಾಗ ಅಂತ ಅನಿಸಿದ್ದು ಕೂಡ ಇದೆ. ಗೌತಮಿ ವಿಚಾರದಲ್ಲೂ ಕೂಡ ಒಂದಷ್ಟು ಗೊಂದಲಗಳು ಕೊನೆಯದಾಗಿ ಸೀಸನ್ ಮುಗಿಯೋವರೆಗೂ ಇದ್ದಿದ್ದಂತೂ ಹೌದು. ಇವ್ರು ಒಳ್ಳೆಯವರಲ್ವಾ, ಇವ್ರು ಡ್ರಾಮಾ ಮಾಡ್ತಿದ್ದಾರೋ, ಡ್ರಾಮಾ ಮಾಡ್ತಾ ಇಲ್ವಾ, ಇವ್ರು ಇರೋದೇ ಹಿಂಗ, ಅಥವಾ ಇಲ್ಲಿ ಮಾತ್ರ ಪಾಸಿಟಿವ್ ಅಂತ ನಾಟಕ ಮಾಡ್ತಾ ಇದ್ದಾರೆ, ಈ ಥರದ ಚರ್ಚೆಗಳಾಗಿತ್ತು. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಗೌತಮಿ ಅವ್ರಿಗೂ ಕೂಡ ನಾನಾ ರೀತಿಯಾದಂಥ ಪ್ರಶ್ನೆಗಳಿಗೆ ಎದುರಾಗಿತ್ತು. ನೀವು ಅತ್ತೆ ಮಾವ ಜೊತೆ ಚೆನ್ನಾಗಿಲ್ವಾ, ನಿಮ್ಮ ಸಂಸಾರ ಸರಿ ಇಲ್ವಾ, ಏನಾಗ್ತಾ ಇದೆ, ನಿಮ್ಮದು ಮಂಜುದು ರಿಲೇಷನ್ಶಿಪ್ ಏನು, ಇದರಿಂದ ನಿಮಗೂ ನಿಮ್ಮ ಗಂಡಂಗೂ ಡಿಸ್ಟರ್ಬೆನ್ಸ್ ಆಗಿದೆಯಾ? ಸೊ ಬಿಗ್ ಬಾಸ್ನಿಂದ ಹೊರಗಡೆ ಬಂದ ಮೇಲೆ ನಿಮ್ಮ ಮೇಲೆ ಯಾವ ರೀತಿಯಾದಂಥ ನೆಗೆಟಿವ್ ಆದಂಥ ಪರಿಣಾಮಗಳು ಬೀರಿದೆ, ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸ್ತಿದೆ? ಎಲ್ಲ ಸಾಲು ಪ್ರಶ್ನೆಗಳಿಗೂ ಗೌತಮಿ ಕೂಡ ನಗುತ್ತಲೇ ಉತ್ತರ ಕೊಡ್ತಾ ಇದ್ದಾರೆ. ಅದೇ ರೀತಿ ಅವ್ರಿಗೆ ಎದುರಾಗಿದ್ದು, ನಿಮಗೆ ಮಕ್ಕಳ ಎಷ್ಟು, ಮಕ್ಕಳ ಬಗ್ಗೆ ಯಾಕೆಲ್ಲವನ್ನೂ ಮುಚ್ಚಿಡ್ತಾ ಇದ್ದೀರಾ, ಎಲ್ಲೂ ಹೇಳ್ಕೊಳ್ಳೋದಕ್ಕೆ ಇಷ್ಟ ಇಲ್ವೋ, ಅಥವಾ ಪ್ರೈವಸಿಯನ್ನು ಕಾಪಾಡ್ತಾ ಇದ್ದೀರೋ, ಸೆಲೆಬ್ರಿಟಿಗಳ ಮಕ್ಕಳು ಅಂತಂದರೆ ಸ್ವಲ್ಪ ತೊಂದರೆ ಆಗತ್ತೆ ಅನ್ನುವಂಥ ಕಾರಣಕ್ಕಾಗಿ ಈ ಥರ ಏನಾದರೂ ಮಾಡ್ತಾ ಇದ್ರು, ಅಥವಾ ಮಕ್ಕಳಿದ್ದಾರೆ ಅನ್ನೋದು ಹೇಳ್ಕೊಳ್ಳೋದಕ್ಕೆ ಇಷ್ಟವೇ ಇಲ್ವಾ ಅನ್ನುವಂಥ ಪ್ರಶ್ನೆಗೆ ಎದುರಾದಾಗ ಬಹಳ ನಾಜೂಕಾಗಿ, ಬಹಳ ಸಂಯಮದಿಂದನೇ ಗೌತಮಿ ಅವರು ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಗೌತಮಿ, ಹೌದು, ನಾನು ಬಿಗ್ ಬಾಸ್ ಮನೆಯೊಳಗಿದ್ದಾಗ ಮಕ್ಕಳ ಜೊತೆಗಿನ ಫೋಟೋ ವೈರಲ್ ಆಗಿತ್ತು. ನನಗೆ ಅದು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ಮೇಲೆ ಗಮನಕ್ಕೂ ಬಂತು. ನಾನು ಕೂಡ ಆ ಫೋಟೋಗಳನ್ನು ನೋಡಿದೆ. ನಿಜ ಹೇಳಬೇಕು ಅಂತ ಅಂದರೆ ನನಗೆ ಇನ್ನೂ ಮಕ್ಕಳೇ ಆಗಿಲ್ಲ.
ನನಗೆ ಮಕ್ಕಳು ಇಲ್ಲ, ಅದೊಂದು ಆ್ಯಡ್ ಶೂಟ್ಗೆ ಅಂತ ನಾನು ಹೋಗಬೇಕಾಗಿತ್ತು. ಆ್ಯಡ್ ಶೂಟಿಗೆ ಮಗುನೂ ಬೇಕು ಅಂತ ಹೇಳಿದರು. ನಾನು ಒಂದು ಸೀರೆಯ ಆ್ಯಡ್ ಶೂಟನ್ನು ಮಾಡ್ತಾ ಇದ್ದೆ. ಸೊ ಅದಕ್ಕೆ ಮಗು ಬೇಕು ಅಂತ ಹೇಳಿದಾಗ ನಾನು ನನ್ನ ಪಕ್ಕದ ಮನೆಯ ಹುಡುಗಿಯನ್ನು ಕರ್ಕೊಂಡು ಹೋದೆ. ಅದು ನಮ್ಮ ಪಕ್ಕದ ಮನೆಯ ಹುಡುಗಿನೇ, ನನಗೆ ಗೊತ್ತಿರೋ ಹುಡುಗಿನೇ. ಸೊ ಇಬ್ಬರೂ ಕೂಡ ಹೋಗಿ ಒಂದು ಫೋಟೋಶೂಟನ್ನು ಮಾಡಿಸ್ಕೊಂಡು ಬಂದ್ವಿ. ಒಂದು ಆ್ಯಡ್ ಶೂಟ್ ಅದಾಗಿತ್ತು. ಹಾಗಾಗಿ ಅಮ್ಮ ಮಗಳು ಥರ ಕಾಣಬೇಕು ಅಂತ ಹೇಳಿದ ಕಾರಣಕ್ಕೆ, ನನಗೂ ಕಂಫರ್ಟೇಬಲ್ ಇದ್ದಂಥ ಕಾರಣಕ್ಕೆ, ನಮ್ಮ ಪಕ್ಕದ ಮನೆಯ ಹುಡುಗಿ ಆಗಿದ್ದಂಥ ಕಾರಣಕ್ಕೆ ನಾನು ಆ ಹುಡುಗಿಯನ್ನು ಕರ್ಕೊಂಡು ಹೋಗಿದ್ದೆ. ಸೊ ಅದನ್ನು ಹೊರತುಪಡಿಸಿದ್ರೆ ನನಗೆ ಮಕ್ಕಳು ಅನ್ನೋರು ಇಲ್ಲ, ಅದು ಬೇರೆಯವರ ಮಗು. ನಮಗಿನ್ನೂ ಮಕ್ಕಳಾಗಿಲ್ಲ. 6 ವರ್ಷ ಆಗಿದೆ ಮದುವೆ ಆಗಿ, ಆದರೆ ಇನ್ನೂ ಮಕ್ಕಳಾಗಿಲ್ಲ. ಮಕ್ಕಳು ಮಾಡ್ಕೊಳ್ಳುವಂಥ ಪ್ಲ್ಯಾನನ್ನು ಮಾಡಬೇಕು ಅಂತ ಹೇಳಿದ್ರು. ಸದ್ಯಕ್ಕೆ ನನಗೆ ಈಗ 3 ಜನ ಮಕ್ಕಳು ಇದ್ದಾರೆ ಅಂತ ಕೂಡ ಹೇಳಿದ್ರು. ಅದನ್ನು ಕೇಳಿದಂಥ ಶಾಕ್ ಆದಂಥವರಿಗೆ ಅದು ನಾಯಿ ಮರಿಗಳು ಅನ್ನೋದನ್ನು ಕೂಡ ಹೇಳಿದ್ರು. ನಂಗೆ ಪೆಟ್ ಅಂದರೆ ತುಂಬ ಇಷ್ಟ, ನಾಯಿಗಳು ಅಂದರೆ ತುಂಬ ಇಷ್ಟ. ಬಿಗ್ ಬಾಸ್ ಮನೆಯಿಂದ ಬರ್ತಾ ಇದ್ದ ಹಾಗೆ ನನ್ನನ್ನು ಮಕ್ಕಳ ರೀತಿಯಾಗಿ ವೆಲ್ಕಮ್ ಮಾಡ್ಕೊಂಡಿದ್ದು ನನ್ನ ನಾಯಿಗಳೇ. ಸೊ ನಾನು ಏನು ಬೇಕಾದರೂ ಬಿಟ್ಟಿರ್ತೀನಿ, ಆದರೆ ನಾಯಿಗಳನ್ನು ಬಿಟ್ಟಿರೋದಕ್ಕಾಗಲ್ಲ. ಮುದ್ದಾದ 3 ಮಕ್ಕಳು ಇದ್ದಾರೆ. ಸದ್ಯಕ್ಕೆ ಅವರೇ ನನ್ನ ಮಕ್ಕಳು ಅನ್ನೋದನ್ನು ಕೂಡ ಗೌತಮಿ ಹೇಳಿದ್ದಾರೆ. ಸೊ ಈ ಕಾರಣದಿಂದಾಗಿ ಬಿಗ್ ಬಾಸ್ ಮನೆಯಲ್ಲಿ ಗೌತಮಿ ಇದ್ದಾಗ ಮಕ್ಕಳಿದ್ದಾರೆ, ಮಕ್ಕಳಿಲ್ಲ, ಅಯ್ಯೋ ಮಗು ಇದೆ ಅಂತ ಏನು ಚರ್ಚೆಗಳಾಗಿತ್ತು, ಅದಕ್ಕೊಂದು ಕ್ಲಾರಿಟಿ ಅನ್ನೋದನ್ನು ಸ್ವತಃ ಖುದ್ದು ಗೌತಮಿ ಅವರೇ ಕೊಟ್ಟಿದ್ದಾರೆ. ನನಗೆ ಮಕ್ಕಳು ಇಲ್ಲ, ಯಾವುದ್ಯಾವುದೋ ಫೋಟೋ ವೈರಲ್ ಆಗಿದ್ದು ನನ್ನ ಗಮನಕ್ಕೂ ಬಂದಿದೆ, ಆದರೆ ಅದು ನನ್ನ ಮಕ್ಕಳಲ್ಲ ಅಂತ ಹೇಳೋದ್ರ ಮುಖಾಂತರವಾಗಿ ಅವರ ಅಭಿಮಾನಿಗಳಿಗೂ ಕಾಡ್ತಾ ಇದ್ದಂಥ ಪ್ರಶ್ನೆಗೆ ಉತ್ತರ ಅಂತೂ ಸಿಕ್ಕಿದೆ. ಸೊ ಗೌತಮಿ ಅವರ ಈ ಉತ್ತರದಿಂದ ಇಲ್ಲಿವರೆಗೂ ಏನು ಕನ್ಫ್ಯೂಷನ್ಸ್ ಇತ್ತು ಅದಕ್ಕೊಂದು ಕ್ಲಾರಿಟಿ ಅನ್ನೋದು ಸಿಕ್ಕಿದೆ. ಸೊ ಇನ್ನು ಮುಂದೆ ಹೋಗ್ತಾ ಗೌತಮಿಗೆ ಯಾವೆಲ್ಲ ಪ್ರಶ್ನೆಗಳು ಎದುರಾಗುತ್ತೋ ಅದೆಲ್ಲವನ್ನ ಹೇಗೆ ಹ್ಯಾಂಡಲ್ ಮಾಡ್ತಾರೋ ನೋಡಬೇಕು.